श्रीगुरुभ्यो नमः हरिः ओम् जन्माद्यस्येतोऽन्वयाद्गरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् दुर्वादिद्वान्तरवये वैष्णवीं देवरिन्दवे श्रीराघवेन्द्रगुरवे नमोऽत्यन्तदयालवे मुकोऽपि यत्प्रदादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रेयसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः ಭಗವಂತನನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿಕೊಂಡು ಯಶೋದೆ ಭಗವಂತನ ಹಿಂದೆ ಕೃಷ್ಣನ ಹಿಂದೆ ಹೋಗ್ತಾ ಇದ್ದಾಳೆ. ಆದರೆ ಭಗವಂತನನ್ನ ಕೃಷ್ಣನನ್ನ ಅಲ್ಲೇ ಇರತಕ್ಕಂತಹ ಒಂದು ಮರಳುಗಲ್ಲಿಗೆ ಕಟ್ಟಿ ಹಾಕಬೇಕು ಅಂತ ಹೇಳಿಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಭಗವಂತನನ್ನ ಹಗ್ಗದ ಮೂಲಕವಾಗಿ ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ತಾನು ಪ್ರಯತ್ನವನ್ನು ಪಡ್ತಾಳೆ. ಆದರೆ ಕೃಷ್ಣ ಯಾವ ಆ ಯಶೋದೆಯ ಹಗ್ಗಗಳಿಗೂ ಕೂಡ ಅವನು ಸಿಗಲಿಲ್ಲ. ಯಾಕೆ ಅಂತ ಕೇಳಿದರೆ ಭಾಗವತ ಹೇಳುವಂತಹದ್ದು ಯಾವುದು ಬೇಕು, ಭಗವಂತನನ್ನ ಕಟ್ಟಿ ಹಾಕಲಿಕ್ಕೆ ಬೇಕಾಗಿರತಕ್ಕಂತಹ ರಜ್ಜು ಪಾಶ ಅದು ಯಾವುದು ಅಂತ ಕೇಳಿದರೆ ಯಾವುದೇ ರೀತಿಯಾಗಿರತಕ್ಕಂತಹ ಲೌಕಿಕವಾಗಿರತಕ್ಕಂತಹ ಯಾವುದೋ ಹಗ್ಗ ಭಗವಂತನನ್ನ ಕಟ್ಟಿ ಹಾಕುವಂತಹದ್ರಲ್ಲಿ ಅದು ಸಾಮರ್ಥ್ಯ ಇಲ್ಲ. ಮತ್ತೆ ಭಗವಂತನನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಕಂಡಾಗ ಅದಕ್ಕೆ ಬೇಕಾಗಿರತಕ್ಕಂತಹದ್ದು ಮುಖ್ಯವಾದದ್ದು ಏನು ಅಂತ ಕೇಳಿದರೆ ಭಕ್ತಿ. ಭಕ್ತಿಗವಶ್ಯ ಪ್ರಭು ಅಂತ ಹೇಳಿಕೊಂಡು ಹೇಳುವಂತಹದ್ದು. ಯಾವುದೇ ರೀತಿಯಾಗಿರತಕ್ಕಂತಹ ಹಗ್ಗವನ್ನು ತಂದು ಸೇರಿಸಿದ್ರೂ ಕೂಡ 2 ಅಂಗುಲದಷ್ಟು ಹಗ್ಗ ಕಮ್ಮಿ ಆಗ್ತಾ ಉಂಟು. ಭಗವಂತನನ್ನ ಕಟ್ಟಬೇಕು ಅಂತ ಹೇಳಿಕೊಂಡು ಹಗ್ಗ ತರ್ತಾಳೆ. ಅವನನ್ನು ಕಟ್ಟಿ ಹಾಕಿದಾಗ 2 ಅಂಗುಲದಷ್ಟು ಹಗ್ಗ ಅದು ಕಮ್ಮಿ ಆಗ್ತಾ ಇದೆ. ಯಶೋದೆಗೆ ಎಲ್ಲವೂ ಇತ್ತು, ಆದರೆ ಏನು ಕಮ್ಮಿ ಆಯಿತು ಅಂತ ಕೇಳಿದರೆ ಪ್ರೀತಿ ಇತ್ತು, ಜ್ಞಾನ ವೈರಾಗ್ಯಗಳು ಇರಲಿಲ್ಲ. ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ ಆಗೋದಿಲ್ಲ ಎಂಬ ಜ್ಞಾನ ಇರಲಿಲ್ಲ. ಮತ್ತೆ ವೈರಾಗ್ಯ, ಅವನನ್ನು ಕಟ್ಟಿ ಹಾಕುವಂತಹದ್ರಲ್ಲಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಅವಳಲ್ಲಿ ವೈರಾಗ್ಯವೂ ಇರಲಿಲ್ಲ. ವಿಷಯ ವೈರಾಗ್ಯಗಳು ಇರಲಿಲ್ಲದ ಕಾರಣ ಕೃಷ್ಣನನ್ನ ಕಟ್ಟಿ ಹಾಕಲಿಕ್ಕಾಗಲಿಲ್ಲ. ಈ ರೀತಿಯಾಗಿ ಅವನಿಗೆ ಆ ಯಶೋದೆಗೆ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾಳೆ. ಅದಾದ ಮೇಲೆ ಕೊನೆಗೆ ಭಗವಂತನನ್ನ ಅವಳು ಕಟ್ಟಿ ಹಾಕ್ತಾಳೆ. ಯಾಕೆ ಅಂತ ಕೇಳಿದರೆ ಅವಳ ಆ ಕೃಪೆ ಭಗವಂತನಿಗೇನೆ, ಭಗವಂತನ ಹಿಂದೆ ಅವಳು ಓಡಾಡಿದ ಕಾರಣ ಆ ಪುಣ್ಯದ ಅನುಗ್ರಹದಿಂದಾಗಿ ಭಗವಂತ ಅವಳ ಹಗ್ಗಕ್ಕೆ ಅವಳ ಪ್ರೀತಿಗೆ ಕಟ್ಟಿಕೊಂಡಂತೆ ತೋರಿಸಿಕೊಳ್ತಾನೆ. ಹೀಗೆ ಭಗವಂತನನ್ನ ಕಟ್ಟಿ ಹಾಕಿ ಅದಾದ ಮೇಲೆ ಅವನೇನು ಮಾಡ್ತಾನೆ ಅಂತ ಕೇಳಿದರೆ ಕೃಷ್ಣನನ್ನ ಕಟ್ಟಿ ಹಾಕ್ತಾಳೆ. ಅದಾದ ಮೇಲೆ ಅವಳು ತನ್ನ ದಿನಚರಿಯಲ್ಲಿ ನಿತ್ಯವಾಗಿರತಕ್ಕಂತಹ ಕ್ರಿಯೆ
ಏನು ಮನೆಯ ಗೃಹ ಕೃತ್ಯವನ್ನು ಮಾಡಬೇಕು ಅದರಲ್ಲಿ ತಲ್ಲೀನಾಗ್ತಾಳೆ. ಆವಾಗ ಕೃಷ್ಣನನ್ನು ಕಟ್ಟಿ ಹಾಕಿರತಕ್ಕಂತಹ ಒರಳುಗಲ್ಲು ಏನಿದೆ, ಕೃಷ್ಣನನ್ನು ಒರಳುಗಲ್ಲಿಗೆ ಕಟ್ಟಿ ಹಾಕಿದ್ದಾಳೆ. ಆ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅದ್ರಾಕ್ಷೀತ್ ಅರ್ಜುನೋ ಪೂರ್ವಂ ಗುಹ್ಯಕೋ ಧನದಾತ್ಮಜೋ, ಕುಬೇರನ ಮಕ್ಕಳಾಗಿರತಕ್ಕಂಥವರು ಶಾಪಗ್ರಸ್ತರಾಗಿ ಅವರು ಅರ್ಜುನ ವೃಕ್ಷಗಳಾಗಿ ಆ ಕೃಷ್ಣನ ಅರಮನೆಯ ಹೊರಗೆ ತಾವು ಶಾಪಗ್ರಸ್ತರಾಗಿ ಆ ವೃಕ್ಷಗಳಾಗಿ ಅಲ್ಲಿದ್ದಾರೆ. ಯಾರಿಂದಾಗಿ ಶಾಪಗ್ರಸ್ತರಾಗಿರತಕ್ಕಂತಹದ್ದು ಅಂತ ಕೇಳಿದ್ರೆ, ನಾರದ ಶಾಪಾತ ತೌ ವೃಕ್ಷತಾಂ ಪ್ರಾಪಿತವು ಅಂತ ಹೇಳ್ತಾರೆ. ನಾರದರ ಶಾಪದಿಂದಾಗಿ ಅವರು ನಳಕೂಬರ ಮಣಿಗ್ರೀವರು ಮರವನ್ನಾಗಿ ವೃಕ್ಷವಾಗಿ ತಾವು ಶಾಪಗ್ರಸ್ತರಾಗಿ ಕೃಷ್ಣನ ಅರಮನೆಯ ಹೊರಗಡೆಗೆ ತಾವು ಅಲ್ಲಿದ್ದರು. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಕಟ್ಟಿ ಹಾಕಿರತಕ್ಕಂತಹ ಒರಳುಗಲ್ಲನ್ನ ಆ ಭಗವಂತನನ್ನ ಯಮಳಾರ್ಜುನ ಭಂಜನ ಅಂತ ಭಗವಂತನನ್ನ ಕರೀತಾರೆ. ಯಮಳ ಅರ್ಜುನ ವೃಕ್ಷ, ಯಮಳವಾಗಿರತಕ್ಕಂತಹ ಎರಡು ದ್ವಂದ್ವವಾಗಿರತಕ್ಕಂತಹ ಎರಡು ವೃಕ್ಷಗಳನ್ನು ಭಗವಂತ ಛೇದನೆ ಮಾಡ್ತಾನೆ. ಆದ್ದರಿಂದ ಭಗವಂತ ಯಮಳ ಅರ್ಜುನ ಭಂಜನ ಅಂತ ಅವನನ್ನು ಕರೀತಾರೆ. ಹೇಳ್ತಾರೆ, ಶಾಪ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವರು ನಾರದರಿಗೇ ಕೋಪ ಬರುವಂತೆ ಮಾಡಿದ್ರು, ತನ್ನಿಮಿತ್ತಕವಾಗಿ ಅವರು ಶಾಪಗ್ರಸ್ತರಾಗಿದ್ರು ಅಂತ ಹೇಳ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಆ ವೃತ್ತಾಂತವನ್ನು ತಿಳಿಸಿಕೊಡ್ತಾರೆ. ಏನಾಗಿತ್ತು ಅಂತ ಕೇಳಿದ್ರೆ, ಕುಬೇರನ ಮಕ್ಕಳಾಗಿದ್ರು. ಆ ಕುಬೇರನ ಮಕ್ಕಳಾಗಿರತಕ್ಕಂಥವರು ಅವರು ಅಹಂಕಾರವನ್ನು ಪಟ್ಟಿದ್ರು. ರುದ್ರನ ಸೇವಕರಾಗಿದ್ರು. ಆ ರುದ್ರನ ಸೇವಕರಾದದ್ರಿಂದಾಗಿ ಅವರಲ್ಲಿ ವಿಪರೀತವಾಗಿರತಕ್ಕಂತಹ ಅಹಂಕಾರ ತುಂಬಿತ್ತು. ತಾನು ರುದ್ರ ಸೇವಕ ಎಂಬಂತಹ ಒಂದು ಅಹಂಕಾರವನ್ನು ತಾವು ಪಟ್ಟುಕೊಂಡಿದ್ದರು. ಆದ್ದರಿಂದ ಈ ಅಹಂಕಾರದಿಂದಾಗಿ ಅವರು ಕೈಲಾಸದ ರಮ್ಯವಾಗಿರತಕ್ಕಂತಹ ವನದಲ್ಲಿ ಮದ್ಯಪಾನವನ್ನು ಮಾಡಿಕೊಂಡು ಮದದಿಂದಾಗಿ ಆ ಗಾನವನ್ನು ಮಾಡ್ತಾ ತಾವು ಸ್ತ್ರೀಯರೊಡನೆ ವಿಹಾರವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿದ್ರು ಅಂತ ಕೇಳಿದ್ರೆ, ಈ ಸ್ತ್ರೀಯರೊಡನೆ ತಾವು ಅಹಂಕಾರವನ್ನು ಮದೋನ್ಮತ್ತರಾಗಿ ಅವರು ಆ ವನದಲ್ಲಿ ಕ್ರೀಡೆಯನ್ನು ಮಾಡ್ತಾ ಇರತಕ್ಕ ಸಂದರ್ಭದಲ್ಲಿ ಆ ನಾರದರು ಬರ್ತಾರೆ. ನಾರದರು ಬಂದಾಗ ಏನಾಗಿತ್ತು ಅಂತ ಕೇಳಿದ್ರೆ, ಅಲ್ಲಿರತಕ್ಕಂತಹ ಅಪ್ಸರಾ ಸ್ತ್ರೀಯರು ವಿವಸ್ತ್ರರಾಗಿದ್ದರು, ವಸ್ತ್ರರಹಿತರಾಗಿದ್ದರು. ಆ ವಸ್ತ್ರರಹಿತರಾಗಿರತಕ್ಕಂತಹ ಸ್ತ್ರೀಯರು ಅವರು ಏನು ಮಾಡಿಕೊಂಡ್ರು ಅಂತ ಕೇಳಿದ್ರೆ, ತಮ್ಮ ಆ ನಾಚಿಕೆಯಿಂದಾಗಿ ನಾರದರು ಜ್ಞಾನಿಗಳು ಬಂದಿದ್ದಾರೆ, ಆ ಬಂದಿರತಕ್ಕಂತಹ ಜ್ಞಾನಿಗಳ ಎದುರುಗಡೆಗೆ ತಾವು ಈ ರೀತಿಯಾಗಿ ವಿವಸ್ತ್ರರಾಗಿ ಇರಬಾರ್ದು ಎಂಬುದನ್ನು ತಾವು ತಿಳಿದುಕೊಂಡು ಇನ್ನು ಮುಂದೆ ಭಗವಂತ ಗೋಪಿ ವಸ್ತ್ರಾಪಹಾರಕ ಅಂತ ಭಗವಂತನನ್ನು ಕರೀತಾರೆ. ಆ ಗೋಪಿಕೆಯರಿಗೂ ಕೂಡ ಭಗವಂತ ಒಳ್ಳೆಯ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಯಾಕೆ ಅಂತ ಕೇಳಿದರೆ, ಭಗವಂತ ನಾವು ಸ್ನಾನಾದಿಗಳನ್ನು ಮಾಡುವಾಗ ಅಥವಾ ಯಾವುದೋ ಒಂದು ಸಮುದ್ರಾದಿಗಳಿಗೋ ಅಥವಾ ನದಿ ತೀರ್ಥಾದಿಗಳಿಗೋ ಹೋದಾಗ ನಾವು ವಿವಸ್ತ್ರರಾಗಿ ವಸ್ತ್ರರಹಿತರಾಗಿ ಸ್ನಾನವನ್ನು ಮಾಡುವಂತಹದ್ದು ಅದು ಶಾಸ್ತ್ರ ನಿಷೇಧವಾದದ್ದು, ಶಾಸ್ತ್ರದಿಂದ ನಿಷೇಧಿಸಲ್ಪಟ್ಟಿದೆ ಎಂಬುದನ್ನು ನಮಗೆ ತೋರಿಸಿಕೊಟ್ಟಿರತಕ್ಕಂತಹದ್ದು. ಆದ ಕಾರಣ ವಸ್ತ್ರರಹಿತರಾಗಿ ಕೇವಲ ನಾವು ವಸ್ತ್ರವನ್ನೇ ಉಟ್ಟುಕೊಳ್ಳದೆ ಕೇವಲ ಸ್ನಾನ ಮಾಡುವಂತಹದ್ದು ಶಾಸ್ತ್ರ ನಿಷೇಧ ಅಂತ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ, ಅದೇ ರೀತಿಯಾಗಿ ಜ್ಞಾನಿಗಳು
ನಾರದರು ಬಂದಿದ್ದಾರೆ. ಬಂದಿರತಕ್ಕಂತಹ ನಾರದರ ಎದುರುಗಡೆಗೆ ಅಪ್ಸರಾ ಸ್ತ್ರೀಯರು ತಾವು ವಸ್ತ್ರಾದಿಗಳನ್ನು ಹಾಕಿಕೊಂಡು ತಮ್ಮ ಮಾನವನ್ನು ಮುಚ್ಚಿಕೊಳ್ಳುತ್ತಾರೆ. ಆದರೆ ಈ ನಳಗೂಬರ ಮಣಿಗ್ರೀವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅಹಂಕಾರದಿಂದಾಗಿ ತಾವು ವಸ್ತ್ರವನ್ನು ಹಾಕಿಕೊಳ್ಳೋದಿಲ್ಲ. ವಸ್ತ್ರವನ್ನು ಹಾಕಿಕೊಳ್ಳದೇ ಇರತಕ್ಕಂತಹ ವ್ಯವಸ್ಥೆಯಿಂದಾಗಿ ಅವರಿಗೆ ಏನಾಯಿತು ಅಂತ ಕೇಳಿದ್ರೆ, ನೀವು ಮದಾಂಧರಾಗಿರತಕ್ಕಂಥವರು, ಆದ್ದರಿಂದ ನಿಮ್ಮ ಆ ಮದ ಅಳಿಯಬೇಕು. ತಯೋರನುಗ್ರಹಾರ್ಥಾಯ ಶಾಪಂ ದಾಸ್ಯನ್ ಇದಂ ಜಗೋ. ಅವರಿಗೆ ಶಾಪವನ್ನು ಕೊಡ್ತಾರೆ ನಾರದರು. ನೀವು ವಿಷಯಾಸಕ್ತಿ, ವಿಷಯ ಪದಾರ್ಥಗಳನ್ನು ವಿಷಯಾಸಕ್ತಿಯಿಂದಾಗಿ ನೀವು ಸೇವಿಸ್ತಾ ಇದ್ದೀರಿ. ರಜೋಗುಣ ನಿಮ್ಮಲ್ಲಿ ಅಧಿಕವಾಗಿದೆ. ಅದಕ್ಕೋಸ್ಕರ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂತಹ ನಿಮಗೆ ಮದ ಏನಿದೆ ಅದು ಹೋಗಬೇಕು ಎಂಬಂತಹ ರೀತಿಯಿಂದಾಗಿ ಅದಕ್ಕೋಸ್ಕರ ಅಲ್ಲಿ ಶಾಪವನ್ನು ಕೊಡ್ತಾರೆ. ಶಾಪವನ್ನು ಕೊಟ್ಟಾದ ಮೇಲೆ ಅವರಿಗೆ ಅನುಗ್ರಹ ಮಾಡ್ತಾರೆ. ನಿಮಗೆ ಯಾರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಕೇಳಿದರೆ, ಸಾಕ್ಷಾತ್ ಭಗವಂತ ಕೃಷ್ಣರೂಪವನ್ನು ತಾಳಿಕೊಂಡು ನಿಮಗೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಇಲ್ಲಿ ನಹ್ಯನ್ಯೋ ಜಶತೋ ಜೋಷ್ಯಾತ್ ಬುದ್ಧಿಭ್ರಂಶೋ ರಜೋಗುಣ ಶ್ರೀಮದಾದ ಆಭಿಜಾತ್ಯಾದೇರ್ಯತ್ರ ಶ್ರೀ ಧೂತಮಾಸ್ತಃ. ಯಾವ ರೀತಿಯಾಗಿ ಎಲ್ಲೆಲ್ಲಿ ನಮಗೆ ರಜೋಗುಣ ಬುದ್ಧಿನಾಶವಾಗಿರತಕ್ಕಂತಹದ್ದೆಲ್ಲ ಆಗ್ತದೆ ಅಂತ ಕೇಳಿದರೆ, ವಿಷಯ ಪದಾರ್ಥಗಳನ್ನು ಆಸಕ್ತಿಯಿಂದ ಅದರಲ್ಲಿಯೇ ಪ್ರವೃತ್ತಿಯನ್ನು ಮಾಡಿದರೆ, ಅಷ್ಟೇ ಅಲ್ಲದೆ ಧನಮದ, ಕುಲಮದ ಇತ್ಯಾದಿ ವ್ಯವಸ್ಥೆಯಿಂದಾಗಿ ಇದೆಲ್ಲ ಇತ್ತು ಅಂತಾದರೆ, ಇನ್ನು ಸ್ತ್ರೀ ಸಂಘ, ದ್ಯೂತ, ಪ್ರಾಣಿ ಹಿಂಸೆ ಇತ್ಯಾದಿಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡೆವು ಅಂತ ಹೇಳಿದ್ರೆ ನಮಗೆ ನಮ್ಮ ಅನರ್ಥ, ನಮ್ಮ ವಿನಾಶ ಅದು ನಿಶ್ಚಿತ ಅಂತ ನಮಗೆ ಎಚ್ಚರಿಕೆಯನ್ನು ಭಾಗವತ ಕೊಡ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದರೆ, ಈ ದೇಹ ಕಿಮನ್ನದಾತು ಸ್ಯಾನ್ ನಿಷೇಕ್ತರು ಮಾತುರೇವ ಮಾತು ಪಿತುರ್ವ ಬಲಿನಃ ಕ್ರೇತುರಗ್ನೇಶನೋಪಿವ ಹೇಳುವಂತಹದ್ದು ಹೇಳ್ತಾರೆ. ಈ ಗರ್ಭಧಾರಣ ಮಾಡುವಂತಹದ್ದು ಇಲ್ಲಿಂದ ಯಾವ ರೀತಿಯಾಗಿ ಈ ದೇಹ ಬಂದದ್ದು, ಯಾವ ರೀತಿಯಾಗಿಯೂ ಕೂಡ ದೇಹ ಬಂದದ್ದಲ್ಲ. ಎಲ್ಲಿಂದ ಅಂತ ಕೇಳಿದರೆ, ಕೇವಲ ದೇಹವನ್ನು ತಂದೆ ತಾಯಿಯಲ್ಲಿ, ಅಂದರೆ ಒಬ್ಬ ಪುರುಷ ಅವನೇನು ಮಾಡ್ತಾನೆ ಅಂತ ಕೇಳಿದರೆ, ಭಾಗವತ ಹೇಳುವಂತಹದ್ದು ಈ ದೇಹದ ವ್ಯವಸ್ಥೆ ಎಂತಹದ್ದು, ಯಾವ ರೀತಿಯಾಗಿರ್ತಕ್ಕಂತಹದ್ದು, ಧನದ ಅಧಿಕಾರ, ಧನಮದ ಅಂತ ಇದು ಇತ್ತು ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ, ಮನೋನಿಗ್ರಹವನ್ನು ಬಿಟ್ಟು ಏನು ಮಾಡ್ತಾನೆ ಅಂತ ಕೇಳಿದರೆ, ಯಜ್ಞಕ್ಕಾಗಿ ಪಶುಗಳನ್ನು ಕೊಡ್ತಾರೆ, ಅಥವಾ ಈ ದೇಹವನ್ನು ಪೋಷಣೆ ಮಾಡುವುದಕ್ಕೋಸ್ಕರವಾಗಿ, ಅಥವಾ ಈ ರೀತಿಯಾಗಿ ಯಾವುದ್ಯಾವುದೋ ರೀತಿಯಾಗಿ ಪಶು ಹಿಂಸೆ, ಭೂತದಯೆಯನ್ನು ಮರೆತುಕೊಂಡು ಭೂತದ್ರೋಹವನ್ನೆಲ್ಲ ಮಾಡ್ತಾನೆ. ಆದ್ದರಿಂದ ಏನಾಗ್ತದೆ ಅಂತ ಕೇಳಿದರೆ, ಇದೆಲ್ಲವೂ ಕೂಡ ಅನರ್ಥಕ್ಕೆ ಕಾರಣವಾಗ್ತದೆ. ಮತ್ತೊಂದು ಭಾಗವತ ನಮಗೆ ದೊಡ್ಡ ಒಂದು ಹಿನ್ನೆಲೆಯನ್ನು, ದೊಡ್ಡ ವ್ಯವಸ್ಥೆಯನ್ನು ತಿಳಿಸಿಕೊಡ್ತದೆ. ಅದೇನು ಅಂತ ಕೇಳಿದರೆ, ದೇಹ ಕಿಮನ್ನದಾತೋ ನಿಷೇಕ್ತೋ ಮಾತುರೇವ. ಇದು ಯಾರದ್ದು? ಈ ಶರೀರ ಯಾರದ್ದು? ಗರ್ಭಾಧಾನವನ್ನು ಸ್ತ್ರೀಯಲ್ಲಿ ಮಾಡುವಂತಹ ಪುರುಷನ ಶರೀರದಲ್ಲಿರತಕ್ಕಂತಹ ಏನು ಗರ್ಭ, ಆ ಜೀವರಾಶಿಯನ್ನು ಸ್ತ್ರೀಯ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾನೆ. ಪುರುಷನ ವ್ಯವಸ್ಥೆಯಿಂದಾಗಿ ಸ್ತ್ರೀಯ ಶರೀರಕ್ಕೆ ವೀರ್ಯದ ಮೂಲಕವಾಗಿ ಹೆಣ್ಣಿನ ಶರೀರದಲ್ಲಿರತಕ್ಕಂತಹ ರೇತಸ್ಸಿನ ಮೂಲಕವಾಗಿ ಅಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ವೀರ್ಯ ರೇತಸ್ಸುಗಳ ಸಂಬಂಧದಿಂದಾಗಿ ಅಲ್ಲಿ ಜೀವ ಉತ್ಪತ್ತಿಯಾಗುವಂತಹದ್ದು. ಈ ಜೀವ ಉತ್ಪತ್ತಿಯಾಗಲಿಕ್ಕೆ ಈ ಶರೀರ ಯಾರ ಅಧೀನ? ತಂದೆಯ ಅಧೀನವೋ ಅಥವಾ ತಾಯಿಯ ಅಧೀನವೋ ಅಥವಾ ಯಾವುದೋ ರೀತಿಯಾಗಿ
ಬಲಾತ್ಕಾರದಿಂದಾಗಿ ಹಣದ ಮದದಿಂದಾಗಿ ಅವನನ್ನು ಜೀವದಾಳುವನ್ನಾಗಿ ಮಾಡಿಕೊಂಡಿರತಕ್ಕಂತಹ ಒಬ್ಬ ಶ್ರೀಮಂತನಂತೆ ಅಥವಾ ಇನ್ಯಾರದ್ದು ಕಯಕ್ಕೆ ಏನಾದರೂ ಕೂಡ ಇವನನ್ನು ಹಣಕ್ಕೆ ತೆಗೆದುಕೊಂಡು ಆ ರೀತಿಯಾಗಿರತಕ್ಕಂಥವನದ್ದು ಯಾರ್ದೂ ಅಲ್ಲ. ಈ ದೇಹದಲ್ಲಿ ಎಷ್ಟು ಮೋಹ, ಈ ದೇಹ ನನ್ನದು ಅಂತ ಹೇಳಿಕೊಂಡು ವಿಪರೀತವಾಗಿರತಕ್ಕಂತಹ ಮೋಹಕ್ಕೆ ಪಾಶಕ್ಕೆ ಒಳಗಾಗಿ ಅವನು ಮಾಡಬಾರದೇ ಇರತಕ್ಕಂತಹ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಆದ್ದರಿಂದ ಇದೆಲ್ಲ ವಿಪರೀತವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಏನು ನಮ್ಮ ಅಹಂಕಾರದಿಂದಾಗಿ ಜ್ಞಾನದ ವ್ಯವಸ್ಥೆಯಲ್ಲಿ ಜ್ಞಾನಿಗಳಿಗೆ ಮಾಡುವಂತಹ ಒಬ್ಬ ಉತ್ತಮನಾಗಿರ್ತಕ್ಕಂತಹ ಅವನಿಗೆ ಮಾಡುವಂತಹ ಅವಮಾನ ಅದು ತನ್ನ ಅವನತಿಗೆ ಕಾರಣವಾಗುತ್ತದೆ ಎಂಬುದಾಗಿ ತೋರಿಸಿಕೊಡ್ತಾರೆ. ಆದ್ದರಿಂದ ನಾರದರು ಜ್ಞಾನಿಗಳು ಏನು ಮಾಡ್ತಾರೆ ಅಂತ ಕೇಳಿದರೆ, ಇವರಿಗೆ ಮದ ಈ ನಳಕೂಬರ ಮಣಿಗ್ರೀವರು ತಮೋಗುಣದ ಕಾರ್ಯದಿಂದಾಗಿ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ, ತಾವು ಜ್ಞಾನಿಗಳಿಗೆ ಅವಮಾನವನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ವೃಕ್ಷರಾಗಿ ಹುಟ್ಟುವಂತಹ ಒಂದು ಶಾಪವನ್ನು ನಾರದರು ನೀಡುತ್ತಾರೆ. ಅದಾದ ಮೇಲೆ ಇನ್ನೊಬ್ಬರ ಮುಂದೆ ಕುಬೇರನ ಮಕ್ಕಳು ತುಂಬ ಒಳ್ಳೆಯ ಸಂಪತ್ತುಳ್ಳವರು. ಆ ಸಂಪತ್ತುಳ್ಳಂತಹ ಸಂಪತ್ತಿನ ಮದದಿಂದಾಗಿ ಏನಾಗಿದ್ದಾರೆ ಅಂತ ಕೇಳಿದರೆ, ವಿವಾಸಮಾತ್ಮನಃ ವಿಜಾನೀತಂ, ಬಟ್ಟೆ ಇಲ್ಲದೆ ತಾವು ಬೆತ್ತಲೆಯಾಗಿ ಆ ಜ್ಞಾನಿಗಳ ಮುಂದೆ ನಿಂತುಕೊಂಡಿದ್ದಾರೆ. ಇದು ನಾವು ಜ್ಞಾನಿಗಳಿಗೆ ಮಾಡುವಂತಹ ಅವಮಾನ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಕೂಡ ವಿವಸ್ತ್ರರಾಗಿ ನಾವು ಇರಬಾರ್ದು. ಯಾವ ಕಾಲಕ್ಕೂ ಕೂಡ ನಮ್ಮ ದೇಹದ ಪ್ರದರ್ಶನವನ್ನು ಅಥವಾ ಇನ್ನಿತರ ಯಾವುದೋ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಸ್ನಾನಾದಿಗಳನ್ನು ಮಾಡುವಾಗಲೋ ಅಥವಾ ಇನ್ನಿತರ ಲೌಕಿಕವಾಗಿರತಕ್ಕಂತಹ ಯಾವುದೋ ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾಗ ಯಾವ ಕಾಲಕ್ಕೂ ಕೂಡ ನಮಗೆ ಸ್ನಾನಾದಿಗಳನ್ನು ಅಥವಾ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಅಥವಾ ಯಾವುದೋ ಒಂದು ಸಾಮಾಜಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಾಗಿರಬೇಕು ಎಂಬುದನ್ನು ನಮಗೆ ಭಾಗವತ ತಿಳಿಸಿಕೊಡ್ತದೆ. ಯಾವ ಕಾಲಕ್ಕೂ ಕೂಡ ವಸ್ತ್ರರಹಿತರಾಗಿ ಯಾವುದೋ ರೀತಿಯಾಗಿ ನಮ್ಮ ವಸ್ತ್ರಾದಿಗಳನ್ನು ಉಡುವಂತಹದ್ದು ಅದು ಶಾಸ್ತ್ರ ನಿಷೇಧ ಎಂಬುದಾಗಿ ನಮಗೆ ಭಾಗವತ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ನಾವಿರಬೇಕು. ಅವರು ಮಾಡಿರತಕ್ಕಂತಹದ್ದು ದೊಡ್ಡ ಪಾಪ ಏನಲ್ಲ. ಏನು ಮಾಡಿದ್ರು ಅಂತ ಕೇಳಿದರೆ, ಜ್ಞಾನಿಗಳ ಎದುರುಗಡೆಗೆ ವಿವಸ್ತ್ರರಾಗಿದ್ದರು. ಅಪ್ಸರಾ ಸ್ತ್ರೀಯರು ಏನು ಮಾಡಿಕೊಂಡ್ರು, ನಾರದರು ಬಂದಾಗ ತಾವು ಬಟ್ಟೆಯನ್ನು ಉಟ್ಟುಕೊಂಡ್ರು. ಆದರೆ ಈ ನಳಕೂಬರ ಮಣಿಗ್ರೀವರು ಮಾಡಿದಂತಹ ತಪ್ಪೇನು ಕೇಳಿದರೆ, ತಾವು ವಸ್ತ್ರವನ್ನು ಉಟ್ಟುಕೊಳ್ಳದೆ ಜ್ಞಾನಿಗಳ ಎದುರುಗಡೆಗೆ ತಾವು ವಿವಸ್ತ್ರರಾಗಿರತಕ್ಕಂತಹದ್ದೇ ದೊಡ್ಡ ತಪ್ಪು ಅವರದ್ದು. ಆದ್ದರಿಂದ ಅವರಿಗೆ ಏನಾಯಿತು ಅಂತ ಕೇಳಿದರೆ, ಶಾಪವನ್ನು ಪಡೆದುಕೊಂಡು ವೃಕ್ಷ ಜೀವರಾಶಿಗಳಾಗಿ ಅವರು ಭೂಮಿಯಲ್ಲಿ ಬರಬೇಕಾಯಿತು. ಆ ಪೂರ್ವಜನ್ಮದ ಸ್ಮರಣೆ ಅವರಿಗೆ ಬಂತು. ಮದಾಂಧರಾಗಿರತಕ್ಕಂಥವರಿಗೆ ಏನಾಯಿತು ಅಂತ ಹೇಳಿದರೆ, ಕೃಷ್ಣನ ಅನುಗ್ರಹದಿಂದಾಗಿ ತಾವು ಮಾಡಿದಂತಹ ಪಾಪದ ಸ್ಮರಣೆ ಅವರಿಗೆ ಬರ್ತದೆ. ಆದ್ದರಿಂದ ಏನು ಮಾಡ್ತಾರೆ ಅಂತ ಕೇಳಿದರೆ, ಅವರು 100 ವರ್ಷ ಕಳೆದಾಗ ಕೃಷ್ಣನ ಅನುಗ್ರಹದಿಂದಾಗಿ ತಾವು ಕೃಷ್ಣನ ವ್ಯವಸ್ಥೆಯಿಂದಾಗಿ ತಾವು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ನಾರಾಯಣಾಶ್ರಮಕ್ಕೆ ಹೋಗ್ತಾರೆ. ನಳಕೂಬರು ತಾವು ಅರ್ಜುನ ವೃಕ್ಷಗಳಾಗಿ ಕೃಷ್ಣನ ಅರಮನೆಯ ಹೊರಗಡೆಗೆ ತಾವು ವೃಕ್ಷ ಜೀವರಾಶಿಗಳಾಗಿ ತಾವು ಬರ್ತಾರೆ. ಅದಾದ ಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಈ ನಾರದರ ಶಾಪವನ್ನು ಅನುಗ್ರಹ ಅವರಿಗೆ ಅದಕ್ಕೆ ಸರಿಯಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಯಶೋದೆ ಕಟ್ಟಿರತಕ್ಕಂತಹ ಆ ಅರುಳುಗಲ್ಲನ್ನು ಎಳೆದುಕೊಂಡು
ಕೃಷ್ಣ ಆ ನಳಕೂಬರ ಮಣಿಗ್ರೀವರು ಇರತಕ್ಕಂತಹ ಮರದ ಕಡೆಗಳಿಗೆ ತಾನು ಎಳೆದುಕೊಂಡು ಬರ್ತಾನೆ. ಎರಡು ವೃಕ್ಷಗಳು, ಮಣಿಗ್ರೀವರು ನಳಕೂಬರರು ಎರಡು ವೃಕ್ಷಗಳಾಗಿ ಅಕ್ಕಪಕ್ಕದಲ್ಲಿ ನಿಂತುಕೊಂಡಿದ್ದಾರೆ. ಪೂರ್ವಜನ್ಮದ ಸ್ಮರಣೆ ಇದೆ, ಜ್ಞಾನಿಗಳಿಗೆ ಮಾಡಿದಂತಹ ಅವಮಾನ ಅದರ ಸ್ಮರಣೆ ಇದೆ. ಅದರ ಸ್ಮರಣೆ ಇದ್ದಾಗಿ ಭಗವಂತನನ್ನ ಏಕಚಿತ್ತರಾಗಿ ಚಿಂತನೆ ಮಾಡ್ತಾರೆ, ಭಗವಂತನನ್ನ ಧ್ಯಾನ ಮಾಡ್ತಾ ಇರತಕ್ಕಂತಹ ಧ್ಯಾನದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಎರಡು ಮರಗಳ ಮಧ್ಯದಲ್ಲಿ ತಾನು ಆ ಒರಳುಗಲ್ಲನ್ನು ಎಳೆದುಕೊಂಡು ಹೋಗ್ತಾನೆ. ಆ ಒರಳುಗಲ್ಲು ಅಲ್ಲಿ ಮಧ್ಯದಲ್ಲಿ ನಳಕೂಬರರು ಮಣಿಗ್ರೀವರು ಶಾಪಗ್ರಸ್ತರಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಮಧ್ಯದಲ್ಲಿ ಆ ಒರಳುಗಲ್ಲು ಸಿಕ್ಕಿ ಹಾಕಿಕೊಂಡು ಏನು ಮಾಡ್ತದೆ ಅಂತ ಕೇಳಿದ್ರೆ, ಭಾಗವತ ಹೇಳ್ತದೆ ನಮಗೆ, ಬಾಲೇನ ನಿಷ್ಕಷ್ಟ ಮೂಲಂ ಉಲೂಖಲಂ ತದ್ದಾಮೋದರೇಣ ತರಸೋಲ್ಕತಾಂ ಅಂಗ್ರಿಬಂಧವು ನಿಷ್ಪೇಪತೋ ಪರಮ ವಿಕ್ರಮಿತಾವಿತೆ ಅಪೇತ ಸ್ಕಂಧ ಪ್ರವಾರಟಪೋ ಕೃತಚಂಡ ಶಬ್ದವು. ಆ ನಳಕೂಬರ ಮಣಿಗ್ರೀವರ ಎರಡು ವೃಕ್ಷಗಳ ಮಧ್ಯದಲ್ಲಿ ಭಗವಂತ ಒರಳುಗಲ್ಲನ್ನು ಎಳೆದುಕೊಂಡು ಹೋಗಿದ್ದಾನೆ. ಆ ಎಳೆದಾಗ ಆ ವೃಕ್ಷದಲ್ಲಿರತಕ್ಕಂತಹ ಎಲ್ಲ ಮರಗಳು ಕೊಂಬೆಗಳು ಸಹಿತವಾಗಿ ಇಡೀ ಮರ ಬೇರು ಸಹಿತವಾಗಿ ಕೆಳಕ್ಕೆ ಬೀಳ್ತದೆ. ಕೆಳಕ್ಕೆ ಬಿದ್ದು ಭಗವಂತ ಕೇವಲ ಆ ಶಾಪ, ಆ ನಾರದರ ಶಾಪದಿಂದಾಗಿ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಮರವನ್ನು ತುಂಡರಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದರಲ್ಲಿರತಕ್ಕಂತಹ ಎರಡು ದೈತ್ಯರು, ಧುನಿ ಮತ್ತು ಚಮು ಎಂಬಂತಹ ದೈತ್ಯರು, ಅವರೂ ಕೂಡ ಆ ವೃಕ್ಷದಲ್ಲಿ ಇರ್ತಾರೆ. ಅವರು ಪಾರ್ವತೀ ದೇವಿಯ ಶಾಪದಿಂದಾಗಿ, ಅನುಗ್ರಹದಿಂದಾಗಿ ಅವರು ಅವಧ್ಯತ್ವ ವರವನ್ನು ಪಡೆದುಕೊಂಡಿದ್ರು. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಪಾರ್ವತೀ ದೇವಿಯ ವರಕ್ಕಿಂತಲೂ ಕೂಡ ಭಗವಂತನ ವರವನ್ನು, ಅದು ಪ್ರಬಲವಾಗಿರತಕ್ಕಂತಹದ್ದು. ಪಾರ್ವತೀ ದೇವಿಯ ವರವಿದ್ರೂ ಕೂಡ ಆ ದೈತ್ಯರನ್ನ ಭಗವಂತ ಸಂಹಾರ ಮಾಡ್ತಾನೆ, ಅವರನ್ನ ಅಂಧಂತಮಸ್ಸಿಗೆ ಕಳಿಸ್ತಾನೆ. ಅದಾದ ಮೇಲೆ ಅಲ್ಲಿರತಕ್ಕಂತಹ ಎರಡು ನಳಕೂಬರ ಮಣಿಗ್ರೀವನನ್ನ ಭಗವಂತ ಒಳ್ಳೆಯ ಅವರಿಗೆ ಅವರ ಅನುಗ್ರಹವನ್ನ, ಕುಬೇರನ ಮಕ್ಕಳಾಗಿ ಕುಬೇರ ಲೋಕಕ್ಕೆ ಅವರನ್ನ ಕಳಿಸಿಕೊಡುತ್ತಾನೆ. ಕೃಷ್ಣ ಅನುಗ್ರಹವನ್ನ ಮಾಡ್ತಾನೆ. ಹೀಗೆ ಅನುಗ್ರಹವನ್ನ ಮಾಡಿ ಅವನನ್ನ ಸ್ತೋತ್ರವನ್ನ ಮಾಡ್ತಾರೆ. ಆ ದೇವತೆಗಳು ಸ್ತೋತ್ರವನ್ನ ಮಾಡಿ ಅದಾದ ಮೇಲೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಭಗವಂತನ ಉತ್ತಮವಾಗಿರತಕ್ಕಂತಹ ಆ ವ್ಯಾಪಾರವನ್ನ, ಅವನ ಲೀಲೆಯನ್ನ ನೋಡ್ತಾರೆ. ನೋಡಿದ ಮೇಲೆ ಆ ಭಗವಂತ ಅಲ್ಲಿಗೆ ಗೋಪಾಲಕರು, ನಂದಗೋಪನಲ್ಲಿರತಕ್ಕಂತಹ, ನಂದನ ಅರಮನೆಯಲ್ಲಿರತಕ್ಕಂತಹ ಗೋಪಾಲಕರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದು ಈ ಎರಡು ದೈತ್ಯವಾಗಿರತಕ್ಕಂತಹ ವೃಕ್ಷಗಳು ನೆಲಸಮವಾಗಿದೆ. ಆ ಅರ್ಜುನ ವೃಕ್ಷಗಳು, ನಳಕೂಬರ ಮಣಿಗ್ರೀವ ವೃಕ್ಷಗಳು ಅದು ನೆಲಕ್ಕೆ ಬಿದ್ದಿದೆ. ಅಲ್ಲಿ ಇದು ಯಾವ ರೀತಿಯಾಗಿರತಕ್ಕಂತಹ ಶಬ್ದ ಎಂಬುದಾಗಿ ಎಲ್ಲ ಗೋಪಾಲಕರು ಬಂದು ಅಲ್ಲಿ ಸೇರ್ತಾರೆ. ಆ ಭಗವಂತನನ್ನ ನೋಡ್ತಾರೆ. ನೋಡಿದ ಮೇಲೆ ಅದಾದ ಮೇಲೆ ಭಗವಂತ ಅವರೆಲ್ಲರೂ ಕೂಡ ಆನಂದವನ್ನ ಪಡ್ತಾರೆ. ಯಾವ ರೀತಿಯಾಗಿರಿಂದ ಕೇಳಿದ್ರೆ, ಆ ಮರಗಳು ಬೀಳಲು ಕಾರಣ ಏನು ಅಂತ ಕೇಳಿದ್ರೆ, ಆ ಮಗು ಇಲ್ಲೇ ಇದೆ. ಆ ಪುಟ್ಟ ಕೃಷ್ಣ ಬಾಲಕ ಮಗು ಅಲ್ಲೇ ಇದ್ದಾನೆ. ಆ ಎರಡು ವೃಕ್ಷಗಳ ನಡುವೆ ಕೃಷ್ಣ ಹಗ್ಗವನ್ನು ಎಳೆದುಕೊಂಡು ಹೋಗಿ ಆ ಮರವನ್ನು ಬೀಳಿಸಿದ್ದಾನೆ. ಆ ಎರಡು ದೇವತಾ ವ್ಯವಸ್ಥೆಗೆ ಅನುಗ್ರಹವನ್ನು ಮಾಡಿದ್ದಾನೆ, ದೈತ್ಯರಿಗೆ ಅಂಧಂತಮಸ್ಸನ್ನು ನೀಡಿದ್ದಾನೆ. ಹೀಗೆ ಅನುಗ್ರಹವನ್ನು ಮಾಡಿ ಕೃಷ್ಣನ ಎದುರುಗಡೆಗೆ ಗೋಪಾಲಕರು ಮಾತಾಡಿಕೊಳ್ತಾರಂತೆ.
ಏನು ಅಂತ ಕೇಳಿದ್ರೆ ಬಾಲಾವೂಚು ಅನೇನೇತಿ ತಿರಶ್ಚೀನಂ ಕುಲೂಕಲಂ. ಆ ಕೃಷ್ಣ ಎರಡು ಆ ಮರಗಳ ಮಧ್ಯದಲ್ಲಿ ಆ ಒರಳುಗಲ್ಲನ್ನು ಹಿಡಿದುಕೊಂಡು ಹೋಗಿದ್ದಾನೆ. ಅಲ್ಲಿರತಕ್ಕಂತಹ ಎರಡು ಮರಗಳು ಇದ್ದದ್ದೂ ನೋಡಿದ್ದೇವೆ. ಎರಡು ಜೀವರಾಶಿಗಳು ಆ ಮರದಿಂದ ಹೊರಕ್ಕೆ ಬಂದಿರತಕ್ಕಂತಹದನ್ನು ನೋಡಿದ್ದೇವೆ ಎಂಬುದಾಗಿ ಗೋಪಾಲಕರು ನೋಡ್ತಾರೆ, ಹೇಳ್ತಾರೆ. ಅದಾದ್ಮೇಲೆ ಭಗವಂತನ ಅನುಗ್ರಹವನ್ನ ಎಲ್ಲ ರೀತಿಯಾಗಿ ಭಗವಂತ ಈ ರೀತಿಯಾಗಿ ತನ್ನ ಲೀಲೆಯನ್ನ ತೋರಿಸ್ತಾ ಇದ್ದಾನೆ. ಪೂತನೆಯನ್ನ ಆರಂಭದಲ್ಲಿ ಸಂಹಾರ ಮಾಡಿದ್ದಾನೆ. ಕೃಷ್ಣ ಪೂತನಾ ಸಂಹಾರದಿಂದಾಗಿ ಆರಂಭ ಮಾಡಿದ್ದು. ಆ ದೈತ್ಯರ ಸಂಹಾರಕ್ಕೆ ವ್ಯವಸ್ಥೆ ಎಲ್ಲಿಂದ ಶುರುವಾದ್ದು ಅಂತ ಕೇಳಿದ್ರೆ ಪೂತನಾ ಸಂಹಾರದಿಂದಾಗಿ ಆರಂಭವಾದ್ದು. ಮೊದಲಿಗೆ ಹುಟ್ಟಿದ ತಕ್ಷಣದಲ್ಲಿ ಭಗವಂತ ಮೊಲೆಯ ಹಾಲನ್ನ ತಿನ್ನುವಂತಹ, ಮೊಲೆಯ ಹಾಲನ್ನ ಕುಡಿಯುವಂತಹ ಕೂಸು ಅದೇನು ಮಾಡಿದೆ ಅಂತ ಕೇಳಿದ್ರೆ ದೈತ್ಯವಾಗಿರತಕ್ಕಂತಹ ಮೊದಲಿಗೆ ಸ್ವರೂಪವಾಗಿ ತನಗಿಂತ ಸೌಂದರ್ಯ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಅದ್ಭುತವಾಗಿರತಕ್ಕಂತಹ ಸೌಂದರ್ಯ ಉಳ್ಳವಳಾಗಿ ಬಂದಿದ್ಲು. ಆದರೆ ಭಗವಂತ ಏನು ಮಾಡಿದ ಕೇಳಿದ್ರೆ ಅವಳ ಬಾಹ್ಯ ಸೌಂದರ್ಯವನ್ನ ಗಮನಿಸಲಿಲ್ಲ. ಮತ್ತೆ ಏನು ಮಾಡಿದ ಅಂತ ಕೇಳಿದ್ರೆ ಅವಳ ಒಳಗಿನ ಸೌಂದರ್ಯವನ್ನ ಭಗವಂತ ಗಮನಿಸಿದ. ಅವಳ ಒಳಗಿನ ಸೌಂದರ್ಯ ಅದು ದೈತ್ಯ, ಅದು ವಿಪರೀತವಾಗಿರತಕ್ಕಂತಹ ಕುರೂಪವಾಗಿರತಕ್ಕಂತಹದ್ದು. ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಆ ಒಳಗಿರತಕ್ಕಂತಹ ಪೂತನಾಯನ್ನ ಸಂಹಾರ ಮಾಡಿ ಅಲ್ಲಿರತಕ್ಕಂತಹ ಊರ್ವಶಿಗೆ ಅವಳಿಗೆ ಅನುಗ್ರಹವನ್ನ ಮಾಡಿ ಅವಳನ್ನ ಉದ್ಧಾರ ಮಾಡಿದ. ಹೀಗೆ ಅನುಗ್ರಹವನ್ನ ಮಾಡಿದ್ದಾನೆ. ಅದಾದ ಮೇಲೆ ಆ ಭಗವಂತ ಒಂದು ರೀತಿಯಾಗಿ ನೋಡ್ತಾ ಇದ್ದಾನೆ. ಭಗವಂತ ತುಂಬ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಲೀಲೆಗಳನ್ನ ಆಡ್ತಾ ಇದ್ದಾನೆ. ಮತ್ತೆ ಏನು ಅಂತ ಕೇಳಿದ್ರೆ ಭಗವಂತ ಯಾವುದಕ್ಕೆ ವಶನಾಗ್ತಾನೆ ಅಂತ ಕೇಳಿದ್ರೆ ಯಾವ ಹಣಕ್ಕೂ ಕೂಡ ನಮ್ಮಲ್ಲಿರತಕ್ಕಂಥ ಇಲ್ಲ ನಮ್ಮಲ್ಲಿ ತುಂಬ ಹಣ ಇದೆ, ನನ್ನಲ್ಲಿ ತುಂಬ ನಾನು ಕೆಜಿಗಟ್ಟಲೆ ಭಗವಂತನಿಗೆ ಹೂವನ್ನು ಕೊಡ್ತೇನೆ, ನನ್ನ ಮನೆಯಲ್ಲಿ ಭಗವಂತ ಇರ್ತಾನೋ ಅಂತ ಕೇಳಿದ್ರೆ ಭಗವಂತ ನಮ್ಮಲ್ಲಿರತಕ್ಕಂತಹ ಯಾವುದೋ ಲೌಕಿಕವಾಗಿರತಕ್ಕಂತಹ ಸಂಪತ್ತಿಗೋ ಅಥವಾ ಭಗವಂತ ನಮ್ಮಲ್ಲಿರತಕ್ಕಂತಹ ಯಾವುದೋ ವ್ಯವಸ್ಥೆಗೋ ಭಗವಂತ ನಮ್ಮಲ್ಲಿ ಬಂದು ಕೂತ್ಕೊಳ್ಳುವುದಲ್ಲ. ಹೇಳ್ತಾರೆ ದರ್ಶಯೇ ತದ್ವಿದಾಂ ಲೋಕ ಆತ್ಮನಃ ಭಕ್ತವಶ್ಯತಾಂ ವ್ರಜಸ್ಯೋದ್ವಾಹವನ್ ಹರ್ಷಂ ಭಗವಾನ್ ಬಾಲಚೇಷ್ಟಿತಯೇ. ಭಗವಂತ ಬಾಲಲೀಲೆಗಳಿಂದಾಗಿ ವಶನಾದದ್ದು ಯಾವುದಕ್ಕೆ ಕೇಳಿದ್ರೆ ಕೇವಲ ಭಕ್ತೈಕ ವಶ್ಯ ಪ್ರಭು. ಭಗವಂತನನ್ನ ಕಟ್ಟಿ ಹಾಕಲಿಕ್ಕೆ ಆಗುವಂತಹ ಒಂದೇ ಒಂದು ಹಗ್ಗ ಯಾವುದು ಅಂತ ಕೇಳಿದ್ರೆ ಅದು ಕೇವಲ ಭಕ್ತಿ ಮಾತ್ರ. ಇನ್ನಿತರ ಯಾವ ಪಾಶಗಳು ಕೂಡ ಭಗವಂತನನ್ನ ಕಟ್ಟಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆ ಭಗವಂತ ಸಿಕ್ಕಿಬಿದ್ದದ್ದು ಯಾವುದಕ್ಕೆ ಕೇಳಿದ್ರೆ ಕೇವಲ ಆ ನಿಷ್ಕಲ್ಮಶವಾದಂತಹ ಭಕ್ತಿ, ನಿಷ್ಕಲ್ಮಶವಾದಂತಹ ಪ್ರೀತಿಗೆ ಭಗವಂತ ಸಿಲುಕ್ಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ಭಗವಂತ ಇದೆಲ್ಲ ಹಿಂದೆ ಮಾಡಿರತಕ್ಕಂತಹ ಪೂತನಾ ಜೀವಿತಾಹರ, ಶಕಟಾಸುರ ಭಂಜನ, ನಂದ, ಹೀಗೆ ಅನೇಕ ತರುಣಾವೃತ, ಇನ್ನು ಮುಂದೆ ಬೇರೆ ಬೇರೆ ರೀತಿಯಾಗಿ ದೈತ್ಯರು ಬರಲಿಕ್ಕಿದ್ದಾರೆ. ಆ ಎಲ್ಲ ದೈತ್ಯರನ್ನು ಕೂಡ ಭಗವಂತ ಒಂದೊಂದಾಗಿ ಅವರನ್ನ ಸಂಹಾರ ಮಾಡ್ತಾನೆ. ಅದಾದ್ಮೇಲೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ವೃಂದಾವನ ಗೋವುಗಳಿಗೆ ವಿಪರೀತವಾಗಿ ಆನಂದವನ್ನು ಕೊಡುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ವನಂ ವೃಂದಾವನಂ ದ ಪಶವ್ಯಂ ನವಕಾನನಂ ಗೋಪಗೋಪಿ ಗವಾಂ ಸೇವ್ಯಂ ಪುಣ್ಯಾದ್ರ ತೃಣವೀರುಧಂ ಅಂತ ಆ ವೃಂದಾವನದ ವ್ಯವಸ್ಥೆಯನ್ನು ಹೇಳುತ್ತಾರೆ. ವೃಂದಾವನ ಹೇಗಿತ್ತು ಅಂತ ಕೇಳಿದ್ರೆ ವೃಂದಾವನ ಹೇಗಿತ್ತು ಅಂತ ಕೇಳಿದ್ರೆ ವೃಂದಾವನ ಕೇವಲ ಆ ಗೋವುಗಳು, ನಮಗೆ ಗೋವುಗಳ ವ್ಯವಸ್ಥೆಯೇ ಗೊತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಗೋವುಗಳನ್ನ ಭಗವಂತನಿಗೆ ಮುಖ್ಯವಾಗಿರತಕ್ಕಂಥ ಹೆಸರೇನು ಅಂತ ಕೇಳಿದ್ರೆ ಅದು ಗೋಪಾಲ ಅಂತ. ಅದಕ್ಕೋಸ್ಕರ ಗಾಂ ಪಾತಿ ಭಗವಂತ ವೇದಗಳನ್ನ ಅದೇ ರೀತಿಯಾಗಿ ಗೋವುಗಳನ್ನ ಪಾಲನೆ ಮಾಡುವ ಮೂಲಕವಾಗಿ ಭಗವಂತ ಅನುಗ್ರಹವನ್ನ ಮಾಡಿರತಕ್ಕಂತಹದ್ದು.
ಅಂತಹ ವೃಂದಾವನದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಗೋವುಗಳನ್ನು ರಕ್ಷಣೆ ಮಾಡಿಕೊಂಡು ಗೋವುಗಳಿಗೆ ಆನಂದವನ್ನು ನೀಡುತ್ತಾ ತಾನು ಇದ್ದಾನೆ. ಎಲ್ಲ ರೀತಿಯಾಗಿ ಗೋವುಗಳಿಗೆ ಯಾವುದು ಬೇಕು ಆ ಎಲ್ಲ ಸಮೃದ್ಧವಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಆ ವೃಂದಾವನ ಇತ್ತು. ಭಗವಂತ ಅಲ್ಲಿಗೆ ಹೋಗೋಣ ಅಂತ ಹೇಳಿಕೊಂಡು ಆ ಬಂಡಿಗಳನ್ನು, ಗೋವಿನ ಸಂಪತ್ತನ್ನು ಕರೆದುಕೊಂಡು ತಾನು ಹೋಗ್ತಾನೆ. ಅಲ್ಲಿ ಆ ಉಪನಂದ, ನಂದಗೋಪ ಎಲ್ಲರೂ ಕೂಡ ತಾವು ಹೋಗೋಣ ಅಂತ ಹೇಳಿಕೊಂಡು ಹೊರಡ್ತಾರೆ. ಅದಾದ ಮೇಲೆ ಭಗವಂತ ಆ ಮರಗಳನ್ನು ಮುರಿದ ಮೇಲೆ ಯಮುನಾ ತೀರದಲ್ಲಿ ಭಗವಂತ ಆಟವಾಡಲಿಕ್ಕೆ ಆರಂಭ ಮಾಡುತ್ತಾನೆ. ಜೊತೆಗೆ ಬಲರಾಮ, ಗೋಪ ಬಾಲಕರು ಎಲ್ಲರೂ ಕೂಡ ಇದ್ದಾರೆ. ಆ ರಾಮಕೃಷ್ಣರನ್ನ ಮನೆಗೆ ಊಟಕ್ಕೆ ಕರೀತಾರೆ. ಆವಾಗ ಏನು ಮಾಡ್ತಾನೆ ಅಂತ ಕೇಳಿದರೆ, ಬಾ ಅಂತ ಹೇಳಿದಾಗ ಭಗವಂತ ಇನ್ನೂ ಕೂಡ ಆಟವನ್ನು ಆಡ್ತಾನೇ ಇದ್ದಾನೆ. ಅದಾದ ಮೇಲೆ ಭಗವಂತ ಆ ಎಲ್ಲರೂ ಭಗವಂತನ ಮಾತನ್ನು, ನಂದಗೋಪ ಗೋಪಾಲಕರ ಮಾತನ್ನು ಕೇಳಿಕೊಂಡು ವೃಂದಾವನಕ್ಕೆ ತಾವು ಗೋವುಗಳನ್ನು ತೆಗೆದುಕೊಂಡು ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳಿಕೊಂಡು ಎಲ್ಲ ಗೋವಿನ ಸಂಪತ್ತನ್ನು, ಗೋಪಾಲಕರನ್ನು ಕರೆದುಕೊಂಡು ವೃಂದಾವನದ ಬಳಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಎಲ್ಲ ರೀತಿಯಾಗಿ ಗೋಪಿಕೆಯರನ್ನು ಕೂಡ ಕರೆದುಕೊಂಡು ಭಗವಂತ ಹೋಗ್ತಾನೆ. ಹೋದಾಗ ಆ ವೃಂದಾವನ ತುಂಬ ಅದ್ಭುತವಾಗಿತ್ತು. ಅಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಗೋಪಿಕೆಯರ ಜೊತೆಗೆ ಭಗವಂತ ಆ ತೀರದಲ್ಲಿ ತಾನಿದ್ದಾನೆ. ಇದ್ದಾಗ ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ದೈತ್ಯರ ವ್ಯವಸ್ಥೆ ಹಾಗೆ ಯಾರದ್ದೋ ಒಂದು ವರವನ್ನು ತೆಗೆದುಕೊಳ್ಳುವಂತಹದ್ದು. ಇಲ್ಲಿ ವತ್ಸಾಸುರ, ಅವನು ರುದ್ರದೇವರ ರುದ್ರದೇವರ ವರದಿಂದಾಗಿ ತಾನು ಅವಧ್ಯನಾಗಬೇಕು ಅಂತ ಹೇಳಿಕೊಂಡು ಆ ರುದ್ರದೇವರ ವರವನ್ನು ಪಡೆದುಕೊಂಡಿದ್ದ. ರುದ್ರದೇವರ ವರವನ್ನು ಪಡೆದುಕೊಂಡು ತಾನು ಭಗವಂತನನ್ನು ಸಂಹಾರ ಮಾಡಬೇಕು, ಕೃಷ್ಣನನ್ನ, ಅದು ಮಗು, ಆ ಮಗುವನ್ನು ಕೊಲ್ಲಬೇಕು ಅಂತ ಹೇಳಿಕೊಂಡು ಒಂದು ಮೂರ್ಖ ಪ್ರಯತ್ನ. ಭಗವಂತನನ್ನು ಕೊಲ್ತೇನೆ ಅಂತ ಹೇಳಿಕೊಂಡು ಒಂದು ಮೂರ್ಖವಾಗಿರತಕ್ಕಂತಹ ಪ್ರಯತ್ನವನ್ನು ಪಟ್ಟುಕೊಂಡು ಬರ್ತಾನೆ. ಅದಾದ ಮೇಲೆ ಆ ರುದ್ರನ ವರದಿಂದಾಗಿ ಅಲ್ಲಿಗೆ ಆ ಕೃಷ್ಣ ಎಲ್ಲಿದ್ದಾನೋ ಆ ಕೃಷ್ಣನ ಕೆಲಸ ಏನು ಅಂತ ಕೇಳಿದರೆ, ಗೋವುಗಳನ್ನು ಕಾಪಾಡಿಕೊಂಡು ಗೋವುಗಳನ್ನು ಜೊತೆಗೆ ಅದೇ ರೀತಿಯಾಗಿ ಅಲ್ಲಿರತಕ್ಕಂತಹ ಎಲ್ಲ ದನಗಳ ಜೊತೆಗೆ ತಾನು ಕ್ರೀಡೆಯನ್ನು ಮಾಡುವಂತಹದ್ದು. ಅದಕ್ಕೋಸ್ಕರ ಭಗವಂತ ಕರುಗಳ ಮಧ್ಯದಲ್ಲಿ ಒಬ್ಬ ದೈತ್ಯ ಸೇರಿಕೊಳ್ತಾನೆ. ಸೇರಿಕೊಂಡಾಗ ಭಗವಂತನಿಗೆ ಅದು ಗೊತ್ತಾಗ್ತದೆ. ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ದೈತ್ಯನನ್ನ, ವತ್ಸಾಸುರನ ಬಳಿಗೆ ಬರ್ತಾನೆ. ಆ ಧೇನುವನ್ನು ಹಿಡಿದುಕೊಳ್ತಾನೆ. ಯಾವ ದೈತ್ಯ ಧೇನುವಿನ ಆಕಾರವನ್ನು ತಾಳಿಕೊಂಡು ತಾನು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಆ ಮನಸ್ಸಲ್ಲಿ ಇಟ್ಟುಕೊಂಡು ಬಂದಿದ್ದಾನೋ, ಕೃಷ್ಣ ಆ ಧೇನುವಿನ ವತ್ಸದ ಕಾಲನ್ನು ಹಿಡಿದುಕೊಂಡು ಅದನ್ನು ಎತ್ತುತ್ತಾನೆ. ಎತ್ತಿ ಅದನ್ನು ತಿರುಗಿಸಿ ನೆಲಕ್ಕೆ ಬಡಿದು ಅದನ್ನು ಸಂಹಾರ ಮಾಡ್ತಾನೆ. ಒಳಗಿರತಕ್ಕಂತಹ ದೈತ್ಯ ಅವನು ಸಂಹಾರವಾಗ್ತದೆ. ಹೀಗೆ ಒಬ್ಬೊಬ್ಬರನ್ನೇ ಭಗವಂತ, ಬಕಾಸುರ, ಬಕಪಕ್ಷಿ ಎಲ್ಲರೂ ಕೂಡ ಅವರ ವ್ಯವಸ್ಥೆ ಏನು ಅಂತ ಕೇಳಿದರೆ ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾರೆ. ಆದರೆ ಯಾವತ್ತೂ ಕೂಡ ಆ ಯಾವ ಕಾರ್ಯಗಳು ಕೂಡ ಆಗೋದಿಲ್ಲ. ಅದಾದ ಮೇಲೆ ಮುಂದೆ ಭಗವಂತ ಆ ಬಕಾಸುರ, ಧೇನುಕಾಸುರ ಈ ರೀತಿಯಾಗಿ ಬೇರೆ ಬೇರೆ ಅವರ ವರಬಲ, ಯಾರದ್ದೋ ಒಂದು ವರಬಲವನ್ನು, ಗಣಪತಿಯ ವರಬಲ, ಪಾರ್ವತಿಯ ವರಬಲ ಅಥವಾ ರುದ್ರದೇವರ ವರಬಲ ಅಥವಾ ಇನ್ನಿತರ ಆ ವರಬಲವನ್ನು ತೆಗೆದುಕೊಂಡು ಬರುವಂತಹದ್ದು. ಅದಾದ ಮೇಲೆ ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಪ್ರಯತ್ನವನ್ನು ಮಾಡಿಕೊಂಡು ಕೃಷ್ಣನ ಬಳಿಗೆ ಬರುವಂತಹದ್ದು. ಮತ್ತೆ ಕೊನೆಗೆ ತಾವೇ ಸ್ವತಃ
ತಾವೇ ಸಂಭೃತರಾಗಿ ತಾವೇ ತಮ್ಮ ಜೀವನವನ್ನು ಕಳೆದುಕೊಂಡು ತಾವು ಸತ್ತು ಹೋಗ್ತಾರೆ. ಅದಾದ ಮೇಲೆ ಮುಂದೆ ಆ ಕೃಷ್ಣ ಬೃಂದಾವನದಲ್ಲಿ ಇರ್ತಾನೆ. ಬೃಂದಾವನದಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ ಯಮುನಾ ತೀರಕ್ಕೆ ಬರ್ತಾನೆ. ಯಮುನೆಯ ತೀರದಲ್ಲಿ ಏನಾಗಿದೆ ಅಂತ ಕೇಳಿದರೆ ವಿಪರೀತವಾಗಿರತಕ್ಕಂತಹ ಬೇಸಿಗೆ. ಆ ಬೇಸಿಗೆಯ ಬೇಗೆಯಿಂದಾಗಿ ದನಗಳು, ಗೋವುಗಳು, ಗೋಪಾಲಕರು, ಗೋವುಗಳು ಎಲ್ಲರೂ ಕೂಡ ಯಮುನೆಯ ಬಳಿಗೆ ಬರ್ತಾರೆ. ಯಮುನೆಯ ನೀರನ್ನು ಬಾಯಿಗೆ ಹಾಕ್ಕೊಳ್ತಾರೆ. ಹಾಕಿಕೊಂಡದ್ದೇ ತಡ ಎಲ್ಲ ಗೋಪಾಲಕರು, ಅದೇ ರೀತಿಯಾಗಿ ಎಲ್ಲ ಗೋವುಗಳು ಕೂಡ ತಾವು ಸತ್ತು ಹೋಗ್ತಾರೆ, ಮೂರ್ಛಿತರಾಗ್ತಾರೆ. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಆ ಕಾಳಿಯ ಆ ಯಮುನೆಯ ಮಡುವನ್ನು ಪ್ರವೇಶ ಮಾಡಿದ್ದಾನೆ. ಯಮುನೆಯ ಒಳಗೆ ಹೋಗಿ ತಾನು ಕೂತ್ಕೊಂಡಿದ್ದಾನೆ. ಯಮುನೆಯ ಒಳಗೆ ಹೋಗಿ ತಾನು ಕೂತ್ಕೊಂಡ ಕಾರಣ ಇಡೀ ಯಮುನೆಯ ನೀರು ಅದು ಕಲುಷಿತವಾಗಿದೆ, ವಿಷಮಯವಾಗಿದೆ. ಯಾವ ರೀತಿಯಾಗಿ ಮನಸ್ಸು, ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ಇದೇ. ನಮ್ಮ ಮನಸ್ಸಿನಲ್ಲಿಯೂ ಕೂಡ ಕಾಲಿಯ ಕೂತುಕೊಂಡಿದ್ದಾನೆ. ಹೇಗೆ ಕೇಳಿದರೆ ಕೃಷ್ಣನ ಒಂದೊಂದು ಕಥೆಗಳು ಕೂಡ ಇದು ನಮ್ಮ ಅತ್ಯಂತ ನಮಗೆ ಹತ್ತಿರದಲ್ಲಿ ಅನ್ವಯವನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ನಮ್ಮ ಮನಸ್ಸು ಕೂಡ ಇದು ಕಲುಷಿತವಾದಿದೆ. ಯಾವುದು ಅಂತ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಕಾಲಿಯ ಕೂತ್ಕೊಂಡಿದ್ದಾನೆ. ಯಾರು ಕಾಲಿಯ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಯಮುನೆಯ ಮಡುವಿನಲ್ಲಿ ಕಾಲಿಯ ಕೂತುಕೊಂಡು ಇಡೀ ಯಮುನೆಯ ನೀರು ವಿಷಪೂರಿತವಾಗಿದೆಯೋ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಕಾಲಿಯ ಹೋಗಿ ಕೂತ್ಕೊಂಡಿದ್ದಾನೆ. ಆ ವಿಷಯಾಸಕ್ತಿಗಳು, ವಿಷಯ ಪದಾರ್ಥಗಳು, ವಿಷಯದಲ್ಲಿರತಕ್ಕಂತಹ ಕಾಮನೆಗಳು, ಅತಿಯಾಗಿರತಕ್ಕಂತಹ ಅಟ್ರಾಕ್ಷನ್ ಏನಿದೆಯೋ ಅದರಿಂದಾಗಿ ಇಡೀ ನಮ್ಮ ಮನಸ್ಸು ಅದು ಕಲುಷಿತವಾಗಿ ಪೂರ್ಣವಾಗಿ ಹಾಳಾಗಿದೆ. ಆದ್ದರಿಂದ ನಾವು ನೋಡುವಂತಹ, ಕೇಳುವಂತಹ ಎಲ್ಲವುಗಳೂ ಕೂಡ ನಮಗೆ ಕೆಟ್ಟದ್ದಾಗಿಯೇ ಉಂಟು. ಮನಸ್ಸು ಕೆಟ್ಟದಾಗಿದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಯಾವುದೂ ಕೂಡ ಒಳ್ಳೆಯದನ್ನು ನೋಡಬೇಕು ಅಂತಲೂ ಗೊತ್ತಾಗುವುದಿಲ್ಲ, ಒಳ್ಳೆಯದರ ಕಡೆಗೆ ಹೋಗಬೇಕು ಅಂತಲೂ ಗೊತ್ತಾಗುವುದಿಲ್ಲ. ಈ ರೀತಿಯಾಗಿ ಕೆಟ್ಟದ್ದೇ ನಮಗೆ ವಿಪರೀತವಾಗಿ ನಮಗೆ ಎಡಿಕ್ಷನ್ ಆಗಿ ಬಿಟ್ಟಿದೆ. ಆದ್ದರಿಂದ ಏನಾಗಿದೆ ಅಂತ ಕೇಳಿದರೆ ಈ ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಕಾಲಿಯ ಒಳಗೆ ಕೂತುಕೊಂಡು ನಮ್ಮ ಇಡೀ ಇಂದ್ರಿಯಗಳನ್ನು ನಿಯಮನ ಮಾಡ್ತಾ ಇದ್ದಾನೆ. ಇಂದ್ರಿಯಗಳನ್ನು ತಾನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ. ಅದಕ್ಕೋಸ್ಕರ ಯಾವ ರೀತಿಯಾಗಿ ಕಾಳಿಂಗನ ಮಡುವಿನಲ್ಲಿ, ಆ ಯಮುನೆಯ ಮಡುವಿನಲ್ಲಿ ಕಾಳಿಂಗ ಹೋಗಿ ಕೂತುಕೊಂಡು ಇಡೀ ನೀರನ್ನು ಕಲುಷಿತ ಮಾಡಿದ್ದಾನೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂತಹ ವಿಷಯಾಸಕ್ತಿಗಳು ನಮ್ಮ ಮನಸ್ಸಿನಲ್ಲಿ ಕಾಳಿಂಗ ಹೋಗಿ ಕೂತ್ಕೊಂಡಿದ್ದಾನೆ. ಅದು ಯಾರು ಅಂತ ಕೇಳಿದರೆ ಇದೇ ಲೌಕಿಕವಾಗಿರತಕ್ಕಂತಹ ವಿಷಯ ಪದಾರ್ಥಗಳು, ಲೌಕಿಕವಾಗಿರತಕ್ಕಂತಹ ಕಾಮನೆಗಳು, ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಗಳು ನಮ್ಮನ್ನು ಎಳಿತಾ ಉಂಟು. ಆದ್ದರಿಂದ ಈ ನಮ್ಮ ವ್ಯವಸ್ಥೆಯೇ ಹಾಳಾಗಿ ಹೋಗಿದೆ. ಕಾಳಿಂಗ ಮರ್ದನ ಆಗಬೇಕು. ಕಾಳಿಂಗ ಮರ್ದನ ಆಗಬೇಕು ಅಂತಾದರೆ ಒಂದೇ ಒಂದು ಭಗವಂತ ಬರಬೇಕು. ಭಗವಂತ ಬಂದು ನಮ್ಮ ಮನಸ್ಸಿನಲ್ಲಿ ಭಗವಂತ ಮರ್ದನೆಯನ್ನು ಮಾಡಿದ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಕೇಳಿದರೆ ಆ ಕಾಳಿಂಗ ಹೇಗೆ ತನ್ನ ಎಲ್ಲ ವಿಷವನ್ನು ಕಳೆದುಕೊಂಡು ತಾನು ಶುದ್ಧನಾದ್ನೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂತಹ ಅಂತಃಕರಣ ಶುದ್ಧವಾಗಬೇಕು. ಅದಕ್ಕಿರತಕ್ಕಂತಹ ಒಂದೇ ಒಂದು ಮಾರ್ಗ ಭಗವಂತನ ಚಿಂತನೆ. ಭಗವಂತನನ್ನು ನೋಡ್ತೇವೆ. ಭಗವಂತನನ್ನು ನೋಡುವಾಗ ಅಥವಾ ಭಗವಂತನಿಗೆ ಚಿಂತನೆ, ನಾವು ಭಗವಂತನನ್ನು ನೋಡುವಾಗ ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ ನಮಗೆ ಭಗವಂತನ ಚಿಂತನೆಯೇ ಬರೋದಿಲ್ಲ. ನಾವು ದೇವರಿಗೆ, ದೇವಸ್ಥಾನಕ್ಕೋ ಅಥವಾ ದೇವರ ವ್ಯವಸ್ಥೆಗೋ ಹೋಗ್ತೇವೆ. ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ ನಮ್ಮ ಕೈಯಲ್ಲಿ ಆ ದೂರವಾಣಿ ನಮ್ಮನ್ನು ಆಳುತ್ತಾ ಇರ್ತದೆ. ದೇವರನ್ನು ನೋಡುವಾಗಲೂ ಕೂಡ ನಮಗೆ ಆ ದೂರವಾಣಿ ಬೇಕು. ಅದೇ ನಮ್ಮನ್ನು ಚಿಂತನೆ ಮಾಡ್ತಾ ಇರ್ತದೆ ಹೊರತು ದೇವರ ಗುಣಚಿಂತನೆಯನ್ನು ಮಾಡುವಂತಹ ಒಂದಷ್ಟು ಚಿಂತನೆಯನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ದೇವರನ್ನು ನೋಡುವಾಗ
ಏನು ಮಾಡಬೇಕು ಕೇಳಿದರೆ ರಾಮಾಯಣ ರಾಮದೇವರನ್ನು ನೋಡುವಾಗ ರಾಮಾಯಣದ ಚಿಂತನೆ, ರಾಮನ ಚಿಂತನೆ, ರಾಮನ ವ್ಯಕ್ತಿತ್ವದ ಚಿಂತನೆ ನಮಗೆ ಬರಬೇಕು. ಕೃಷ್ಣನನ್ನು ನೋಡುವಾಗ ಕೃಷ್ಣನ ಚಿಂತನೆ ಬರಬೇಕು, ಕೃಷ್ಣನ ವ್ಯಕ್ತಿತ್ವದ ನಮಗೆ ಅರಿವಾಗಬೇಕು. ಕೃಷ್ಣನ ಅರಿವಾಗಿ ಕೃಷ್ಣನ ಚಿಂತನೆಯಲ್ಲಿ ಕೃಷ್ಣನ ವ್ಯವಸ್ಥೆಯಲ್ಲಿ ನಾವು ದೇವರನ್ನು ನೋಡಿದೆವು ಅಂತ ಹೇಳಿದರೆ ಆವಾಗ ಅದೆಲ್ಲವೂ ಕೂಡ ಸಾರ್ಥಕವಾಗುವಂತಹದ್ದು. ಯಾವುದೇ ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಹೋದಾಗ ನಮ್ಮ ಮನಸ್ಸು ಅದು ಏನಾಗಿರ್ತದೆ ಅಂತ ಕೇಳಿದರೆ ಯಾವ ಕಾಲಕ್ಕೂ ಕೂಡ ದೇವರ ವ್ಯವಸ್ಥೆಯನ್ನು ದೇವತಾ ಚಿಂತನೆಯನ್ನು ಮಾಡೋದೇ ಇಲ್ಲ. ದೇವರನ್ನ, ಗುರುಗಳನ್ನ, ರಾಯರನ್ನ ಸ್ಮರಣೆ ಮಾಡುವಾಗ ರಾಯರ ಚಿಂತನೆ ನಮ್ಮಲ್ಲಿರಬೇಕು. ರಾಯರ ಏನು ವ್ಯಕ್ತಿತ್ವ ಅದು ನಮಗೆ ಗೊತ್ತಾಗಬೇಕು. ರಾಯರ ಗ್ರಂಥಗಳ ಅವಲೋಕನ ನಮಗಾಗಬೇಕು. ಆಗ ರಾಮಾಯಣ, ಮಹಾಭಾರತ ಹೀಗೆ ಎಲ್ಲ ಚಿಂತನೆಗಳನ್ನು ಇಟ್ಟುಕೊಂಡು ದೇವತಾ ವ್ಯವಸ್ಥೆಯನ್ನು, ದೇವರ ಮಂದಿರವನ್ನು ನಾವು ನೋಡಿದೆವು, ಪ್ರದಕ್ಷಿಣೆ ಬಂದೆವು ಅಂತ ಹೇಳಿದರೆ ಆವಾಗ ಅದು ಸಾರ್ಥಕ. ಅದಕ್ಕೋಸ್ಕರ ಈಗ ಇಲ್ಲಿ ಏನು ಮಾಡಿದ್ದಾನೆ ಅಂತ ಕೇಳಿದರೆ ಆ ಯಮುನೆಯ ನೀರನ್ನು ಕುಡಿದಿದ್ದಾರೆ. ಕುಡಿದದ್ರಿಂದಾಗಿ ಏನಾಗಿದೆ ಅಂತ ಕೇಳಿದರೆ ಆ ನೀರು ಕೆಟ್ಟಿದೆ. ಕೆಟ್ಟ ನೀರು ಕಲುಷಿತವಾದದ್ರಿಂದಾಗಿ ಎಲ್ಲ ಗೋಪಾಲಕರು, ಗೋವುಗಳು ಎಲ್ಲರೂ ಕೂಡ ಮೂರ್ಛಿತರಾಗಿ ಬಿದ್ದಿದ್ದಾರೆ. ಮೂರ್ಛಿತರಾಗಿ ಬಿದ್ದ ನಂತರ ಭಗವಂತ ಅವರನ್ನು ಎಬ್ಬಿಸ್ತಾನೆ. ಏನು ಮಾಡಿದ್ದಾನೆ ಅಂತ ಕೇಳಿದರೆ ಭಗವಂತ ಆ ಯಮುನೆಯ ಮಡುವಿಗೆ ಹೋಗ್ತಾನೆ. ಯಮುನೆಯ ಮಡುವಿಗೆ ಬರ್ತಾನೆ. ಕೃಷ್ಣ ಸರ್ಪ ಕಾಳಿಂಗ ಅಲ್ಲಿದ್ದಾನೆ. ಕಾಳಿಂಗ ಏನು ಮಾಡಿದ್ದಾನೆ ಅಂತ ಕೇಳಿದರೆ ಒಳಗಡೆ ಹೋಗಿ ಇಡೀ ಅಲ್ಲಿರತಕ್ಕಂತಹ ಯಮುನೆಯನ್ನು ಹಾಳುಗೆಡಹಿಬಿಟ್ಟಿದ್ದಾನೆ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಯಮುನೆಯ ಮಡುವಿಗೆ ಪ್ರವೇಶವನ್ನು ಮಾಡಬೇಕು. ಯಮುನೆಯ ಮಡುವಿಗೆ ಪ್ರವೇಶವನ್ನು ಮಾಡಬೇಕು ಅಂತಾದರೆ ಒಳಗಿರತಕ್ಕಂತಹ ಆ ನೀರಿನ ಅಡಿಯಲ್ಲಿ ಯಾರಿದ್ದಾನೆ ಅಂತ ನೋಡಬೇಕು, ಎಲ್ಲಿದ್ದಾನೆ ಅಂತ ಹುಡುಕಬೇಕು. ಯಾಕೆ ಅಂತ ಕೇಳಿದರೆ ವೈದ್ಯರ ವ್ಯವಸ್ಥೆಯು ಅದೇ ಅಲ್ವಾ. ವೈದ್ಯರು ಏನು ಮಾಡ್ತಾರೆ ಅಂತ ಕೇಳಿದರೆ ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆಯನ್ನು ಕೊಡಬೇಕು ಅಂತ ಅಂದರೆ ಅವರಿಗೆ ಮೊದಲಿಗೆ ಏನು ಗೊತ್ತಾಗಬೇಕು ಅಂತ ಕೇಳಿದರೆ ಆ ದೈತ್ಯರ ಆ ವ್ಯವಸ್ಥೆ ಗೊತ್ತಾಗಬೇಕು ಅಂತ ಹೇಳಿದರೆ ಏನಾಗಬೇಕು ಅಂತ ಕೇಳಿದರೆ ಆ ಚಿಕಿತ್ಸೆಯನ್ನು ಕೊಡುವಂತಹ ವೈದ್ಯರಿಗೆ ಮೊದಲಿಗೆ ದೋಷ ಗೊತ್ತಾಗಬೇಕು. ಯಾವ ರೋಗಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಅಂತ ಮೊದಲಿಗೆ ಚಿಕಿತ್ಸೆಯನ್ನು ಕಂಡುಹಿಡಿಯಬೇಕು. ಅದಾದ ಮೇಲೆ ರೋಗವನ್ನು ಪರಿಹಾರ ಮಾಡುವಂತಹದ್ದು. ಕೃಷ್ಣ ಯಮುನೆಯ ಬಳಿಗೆ ಬಂದಿದ್ದಾನೆ. ಯಮುನೆಯ ಬಳಿಗೆ ಬಂದಾಗ ಅವನಿಗೆ ಈಗ ಚಿಕಿತ್ಸೆಯನ್ನು ಕೊಡಬೇಕು ಅಂತಾದರೆ ಚಿಕಿತ್ಸೆಗೆ ಮೂಲ ಏನು, ರೋಗ ಏನು ಅಂತ ಗೊತ್ತಾಗಬೇಕು. ನೀರು ಹಾಳಾಗಿದೆ, ನೀರು ಹಾಳಾಗಲಿಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕು. ಕೃಷ್ಣ ಅಪರೋಕ್ಷ ಜ್ಞಾನಿ, ಅವನಿಗೆ ಗೊತ್ತಿದೆ ಒಳಗಡೆ ಕಾಳಿಂಗ ಇದ್ದಾನೆ ಅಂತ ಗೊತ್ತಿದೆ. ಆದರೆ ಈ ವ್ಯವಸ್ಥೆ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಕೃಷ್ಣ ಅನುಸರಿಸ್ತಾನೆ. ಏನು ಅಂತ ಕೇಳಿದರೆ ಕಾಳಿಂಗನನ್ನು ಹುಡುಕಬೇಕು. ಕಾಳಿಂಗನನ್ನು ಹುಡುಕಿ ಅದರಿಂದಾಗಿ ಕಾಳಿಂಗನನ್ನು ಎತ್ತಿ ಅವನಿಗೆ ಚಿಕಿತ್ಸೆಯನ್ನು ನೀಡಿದರೆ ಅಲ್ಲಿ ಏನಾಗ್ತದೆ ಕೇಳಿದರೆ ಯಮುನಾ ನದಿ ಶುದ್ಧವಾಗ್ತದೆ. ಅದೇ ರೀತಿಯಾಗಿ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ ಈಗ ಮೊದಲಿಗೆ ಬರ್ತಾನೆ. ಬಂದು ಆ ಕಾಳಿಂಗನ ಹುಡುಕಬೇಕು ಅಂತ ಹೇಳಿಕೊಂಡು ಅಲ್ಲಿಯೇ ಪಕ್ಕದಲ್ಲಿರತಕ್ಕಂತಹ ಒಂದು ದೊಡ್ಡದಾಗಿರತಕ್ಕಂತಹ ಮರವನ್ನು ತಾನು ಹೋಗ್ತಾನೆ. ಎಷ್ಟು ವಿಪರೀತವಾಗಿತ್ತು ಅಂತ ಕೇಳಿದರೆ ಆ ದೈತ್ಯನ ಆ ಪ್ರಭಾವ ಮೇಲಕ್ಕೆ ಹಾರಿಕೊಂಡು ಹೋಗುವಂತಹ ಪಕ್ಷಿಗಳೂ ಸಹಿತ ಈ ಕಾಳಿಂಗನ ಉಸಿರಿಗೆ ಅವರು ಮೂರ್ಛಿತರಾಗಿ ಬೀಳ್ತಾ ಇದ್ರು, ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಆದ್ದರಿಂದ ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಯಮುನೆಯ ತೀರಕ್ಕೆ ಬರ್ತಾನೆ. ಯಮುನಾ ತೀರಕ್ಕೆ ಬಂದು ಆ ಯಮುನಾ ನದಿಯನ್ನು ಒಂದು ಬಾರಿ ನೋಡ್ತಾನೆ. ನೋಡಿ ಇನ್ನು ಮುಂದೆ ಆ ಕಾಳಿಂಗನ ವ್ಯವಸ್ಥೆಯನ್ನು ಅರಿತುಕೊಳ್ಳಬೇಕು. ಕಾಳಿಂಗನಿಗೆ ಒಂದು ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಬೇಕು. ಕಾಳಿಂಗ ವಾಸ್ತವಿಕವಾಗಿಯೇನು ಕೆಟ್ಟದ್ದವನಲ್ಲ, ಆದರೆ ಯಾವುದೋ ಒಂದು
ಕೆಟ್ಟದ್ದರ ಪ್ರಭಾವದಿಂದಾಗಿ ತಾನು ಹಾಗಾಗಿದ್ದಾನೆ. ಅದಕ್ಕೋಸ್ಕರ ಕಾಳಿಂಗನ ಮರ್ದನೆಯನ್ನ ಮಾಡಬೇಕು. ನಮ್ಮಲ್ಲೂ ಕೂಡ ಮನಸ್ಸು ಚೆನ್ನಾಗಿರುವಂತಹದ್ದೇ. ಈ ಮನಸ್ಸಿಗೆ ಏನಾಗಿದೆ ಅಂತ ಕೇಳಿದ್ರೆ ಮನಸ್ಸನ್ನ ಮರ್ದನೆ ಮಾಡಬೇಕು. ಮನಸ್ಸಿಗೆ ಯಾವುದನ್ನ ಕೊಡ್ತೇವೆಯೋ ಅದು ಫೀಡ್ ಆಗುವಂತಹದ್ದು. ಮನಸ್ಸಿಗೆ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದು ಫೀಡ್ ಆಗ್ತದೆ. ಮನಸ್ಸಿಗೆ ಯಾವುದೋ ಬೇಡವಾಗಿರತಕ್ಕಂತಹ ವಿಷಯ ಪದಾರ್ಥಗಳನ್ನು ಕೊಡ್ತಾ ಹೋದರೆ, ಕಣ್ಣುಂಟು, ಕಣ್ಣು ಕೊಟ್ಟದ್ದು ಯಾಕೆ ಅಂತ ಕೇಳಿದ್ರೆ ಇದ್ದ ಬಿದ್ದವರ ಜಗಳವನ್ನು ನೋಡಲಿಕ್ಕೆ, ಕಿವಿ ಕೊಟ್ಟಿದ್ದಾನೆ ಇದ್ದ ಬಿದ್ದವರ ವ್ಯವಸ್ಥೆಗಳನ್ನು ಕೇಳಲಿಕ್ಕೆ, ಅಥವಾ ಬಾಯಿ ಕೊಟ್ಟಿದ್ದಾನೆ ಇದ್ದವರ ಬಿದ್ದವರ ಮಾತಾಡಲಿಕ್ಕೆ, ಕೈಕಾಲುಗಳನ್ನು ಕೊಟ್ಟಿದ್ದಾನೆ ಯಾವುದೋ ಒಂದು ವ್ಯರ್ಥವಾದದಕ್ಕೆ ಅಂತ ಹೇಳಿದ್ರೆ ಅಲ್ಲ. ಇದನ್ನು ಕೊಟ್ಟದ್ದು ಎಷ್ಟು ಸಾರ್ಥಕಪಡಿಸಿಕೊಳ್ತೇವೆ ಅಂತ ಹೇಳಿಕೊಂಡಾಗ ಮಾತ್ರ ಇದು ಅನುಗ್ರಹವಾಗುವಂತಹದ್ದು. ಹೀಗೆ ಆ ಕೃಷ್ಣ ಯಮುನೆಯ ಬಳಿಗೆ ಬಂದಿದ್ದಾನೆ. ಯಮುನೆಯ ಬಳಿಗೆ ಬಂದು ಕೃಷ್ಣ ಆ ಯಮುನೆಯನ್ನು ನೋಡ್ತಾ ಇದ್ದಾನೆ. ಯಮುನೆಯನ್ನು ನೋಡಿ ಅದಾದ ಮೇಲೆ ಭಗವಂತ ಕಾಳಿಯ ಫಣಮಾಣಿಕ್ಯ ರಚಿತ ಶ್ರೀಪದಾಂಬುಜ ಅಂತ ಹೇಳಿಕೊಂಡು ಆ ಕಾಳಿಂಗನ ಮರ್ದನೆಯನ್ನು ಮಾಡ್ತಾನೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿರ್ಜಿತ ಪ್ರೇತಾ ಪ್ರದೇವಾಲಂ ವಿಷ್ಣುರಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತಮಸ್ತು.